ಕಮಲೆ ಎಂಬ ಹೆಸರು ಯಾಕಾಗಿ? ಕಮಲ ಸುಗಂಧಿಯೇ ಕಮಲದಳಲೋಚನೆ ಕಮಲೆ ವಿಮಲೆ ಶೋಭಿತೆ ಕಮನೀಯ ಹಸ್ತಪಾದ ಕಮಲ ವಿರಾಜಿತೆ ಕಮಲೆ ಕಾಯೇ ಎನ್ನನು. ಮುಂದೆ ಪ್ರಸ್ತುತಪಡಿಸಲಿರತಕ್ಕಂತಹ ಅರವಿಂದಾಲಯ ತಾಯಿ ಎಂಬ ಕೀರ್ತನೆಯ ಒಂದು ಚರಣ ಆ ಮಹಾಲಕ್ಷ್ಮಿಯನ್ನು ಈ ವಿಧವಾಗಿ ವರ್ಣಿಸಿದೆ. ಕಮಲದಲ್ಲಿ ಉತ್ಪನ್ನಳಾದ, ಕಮಲ ಸ್ವರೂಪವಾದ ನೇತ್ರವನ್ನು ಹೊಂದಿರುವ, ಕಮಲ ಸ್ವರೂಪವಾದ ಅವಯವಗಳಿಂದ ವರ್ಣಿಸುವ ಶೋಭಾಯಮಾನವಾದ ನಿನ್ನ ಸ್ವರೂಪವನ್ನು ನಾನೇನೆಂದು ಹೊಗಳಲಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಕಮಲದಳ ನೇತ್ರೆ ಎಂಬುದಾಗಿ ಕರೆದಾಗ ಕಮಲ ಪತ್ರದಂತೆ ಕಣ್ಣುಳ್ಳವಳು ಎಂಬ ಅರ್ಥದಲ್ಲಿ ಮಾತ್ರ ಅದನ್ನು ಸ್ವೀಕಾರ ಮಾಡದೆ ಅದರ ಒಳಗಿರುವ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವವನ್ನು ನಾವು ಗ್ರಹಿಸಬೇಕಂತೆ. ಆ ತತ್ವ ಏನು ಹೇಳ್ತಾ ಇದೆ? ಕೆಸರಿನಲ್ಲಿ ಅರಳುವುದು ಕಮಲದ ಗುಣ. ಆದರೆ ಯಾವ ವಿಧದಲ್ಲೂ ಕೆಸರನ್ನು ತನ್ನ ಮೈಗೆ ಅಂಟಿಸಿಕೊಳ್ಳದೆ ಅತ್ಯಂತ ಪವಿತ್ರವಾಗಿ ಸಾತ್ವಿಕ ಪರಿಮಳವನ್ನು ಹೊರಹೊಮ್ಮಿಸುತ್ತಾ ಪರಮಾತ್ಮನ ಅಂಗಸ್ಪರ್ಶಕ್ಕಾಗಿ ಹಾತುರದು ಕಾಯುವುದು ಆ ಕಮಲದ ಗುಣ. ಹಾಗೆ ಮಹಾಲಕ್ಷ್ಮಿ ಜಗನ್ಮಾತೆ ಎಂಬುದಾಗಿ ಸಂಬೋಧಿತಳು. ಈ ಅರ್ಥದಲ್ಲಿ ಸರಿಯಾದ ಈ ಜಗತ್ತಿಗೆ ಮಾತೃಸ್ವರೂಪಿಣಿಯಾಗಿ ನಿಂತಿದ್ದಾಳೆ ಆಕೆ. ಮಾತೃಸ್ವರೂಪಿಣಿಯಾದ ಆ ತಾಯಿಗೆ ತನ್ನ ಜೀವರುಗಳಲ್ಲಿ ಯಾವ ಲೋಪದೋಷಗಳು ಕಾಣುವುದೇ ಇಲ್ಲವಂತೆ. ಎಲ್ಲ ಜೀವರಲ್ಲಿರತಕ್ಕಂತಹ ವರ್ಜಿತವಾಗುವ ದೋಷಗಳನ್ನು ಬಿಟ್ಟು ಅವರಲ್ಲಿರುವ ಸಾತ್ವಿಕವಾದ ಉತ್ತಮ ಅಂಶಗಳನ್ನಷ್ಟೇ ಗ್ರಹಿಸಿ ಅವರನ್ನು ಉದ್ಧರಿಸುವುದಕ್ಕಾಗಿ ತಾನು ಬಹಳ ಸಡಗರದಿಂದ ಸಂಭ್ರಮದಿಂದ ಭಕ್ತರನ್ನು ಹುಡುಕಿಕೊಂಡು ಅರಸಿಕೊಂಡು ಬರುತ್ತಾಳಂತೆ. ಕೆಸರಿನಲ್ಲಿ ಅರಳಿದರೂ ಕೂಡ ಕೆಸರಿನ ಕಲ್ಮಶವನ್ನು ಅಂಟಿಸಿಕೊಳ್ಳದ ಕಮಲದ ರೀತಿಯಲ್ಲಿ ನಮ್ಮೆಲ್ಲರ ಹೃದಯ ವಾಸಿನಿಯಾಗಿರುವ ಆ ಜಗನ್ಮಾತೆ ನಮ್ಮೊಳಗಿರುವ ಕೊಳೆಯನ್ನು ಕಳೆಯನ್ನು ಬಿಟ್ಟು ನಮ್ಮೊಳಗಿರುವ ಅಮೃತತ್ವವನ್ನು ಸ್ವೀಕಾರ ಮಾಡಿ ನಮ್ಮನ್ನು ತನ್ನವಳಾಗಿಸಿಕೊಳ್ಳುವಂತಹ ಮಾತೃಹೃದಯಿ ಆಕೆ. ಈ ಎಲ್ಲವನ್ನು ವರ್ಣಿಸುವಂತಹ ಮುಂದಿನ ಕೀರ್ತನೆ ಅರವಿಂದಾಲಯೇ ತಾಯೇ ಎಂಬುದಾಗಿ ಪುರಂದರದಾಸರ ರಚನೆ ದೇಶರಾಗ ಭಜಂದಾಟಿಗೆ ಸಂಯೋಜಿತವಾಗಿದೆ.
ವೀಕ್ಷಣದಿಂದಲೇ ನಿನ್ನ ಕರುಣ ಕಟಾಕ್ಷ ವೀಕ್ಷಣದಿಂದಲೇ ತನು ಮನವನು ಇದ್ದೆ. ನಿನ್ನ ಕರುಣ ಕಟಾಕ್ಷ ವೀಕ್ಷಣದಿಂದಲೇ ತನು ಮನವನು ಇದ್ದೆ. ಧನ್ಯ ವಿರಾಜಿತೆ ಧನ್ಯ ವಿರಾಜಿತೆ ಅಜಬವಾದಿಗಳ ಪ್ರಸನ್ನೆ ಕಾಯೆ ಅರವಿಂದಾಲಯೇ ತಾಯೇ ಅರವಿಂದಾಲಯೇ ತಾಯೇ ಆ ಹರಿ ನಿನ್ನ ಉರದಲ್ಲಿ ಧರಿಸಿದನೆಂಬಂತ